ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ಈ ವಿಷಯ MHRD ಚಟುವಟಿಕೆಗಳಲ್ಲಿ ಇನ್ನೊಂದು ಚಟುವಟಿಕೆ, ಅದೇ ಸ್ಕೂಲ್ ಪ್ರೊಫೈಲ್ ಮತ್ತು ಫಿಸಿಕಲ್ ಫೆಸಿಲಿಟೀಸ್ನ ಅಪ್ಡೇಟ್ ಮಾಡುವ ಡೀಟೇಲ್ಸ್. ಇದನ್ನು ತುಂಬುವುದಕ್ಕಿಂತ ಮುಂಚೆ ಒಂದಿಷ್ಟು ಮಾಹಿತಿಯನ್ನು ಹೇಳಲು ಇಷ್ಟಪಡ್ತೀನಿ. ಇದರಲ್ಲಿ ತುಂಬ ಮಾಹಿತಿ ತುಂಬಬೇಕಾಗಿರೋದ್ರಿಂದ ದಯವಿಟ್ಟು ತಪ್ಪು ಮಾಹಿತಿಯನ್ನು ತುಂಬದೆ ಒಂದು ಸಾರಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾವ್ಯಾವ ಮಾಹಿತಿ ಬೇಕಾಗುತ್ತೆ ಅನ್ನೋದರ ಐಡಿಯಾ ಸಿಗುತ್ತೆ. ಜೊತೆಗೆ ಶಾಲೆಯಲ್ಲೇ ಕುಳಿತು ಮಾಡಿದರೆ ಆಗಲೇ ತುಂಬಿ ಕೂಡ ಸಬ್ಮಿಟ್ ಮಾಡ್ಬೋದು. ಇಲ್ಲ ಅಂತಂದರೆ ಆ ಮಾಹಿತಿಯನ್ನು ಮೊದಲು ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಡಿಟ್ ಮಾಡ್ಕೊಳ್ಬೋದು. ಯಾವುದು ಈಸಿನೋ ಆ ರೀತಿ ನೀವು ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ದಯವಿಟ್ಟು ಎ ವಿ ಶೆಟ್ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬಾರಲ್ಲಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ. ಆಗ ಫಸ್ಟ್ ಕಾಣ್ತಿದೆಯಲ್ಲ ಯುಡೈಸ್ ಪ್ಲಸ್ ಅಂತೇಳಿ, ಅದನ್ನು ಸೆಲೆಕ್ಟ್ ಮಾಡಿ. ಆಗ ನಿಮಗೆ ಈ ರೀತಿಯ ಇಂಟರ್ಫೇಸ್ ಕಾಣಿಸುತ್ತೆ. ಒಂದು ವೇಳೆ ಈ ರೀತಿ ಕಾಣಿಸ್ತಾ ಇರಲಿಲ್ಲ, ಕೆಲವೊಂದಿಷ್ಟು ಹೈಡ್ ಆಗಿತ್ತು ಅಂದರೆ ಮೇಲ್ಗಡೆ ರೈಟ್ ಸೈಡಲ್ಲಿರುವಂಥ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಇರುವಂತಹ ಡೆಸ್ಕ್ಟಾಪ್ ಸೈಟ್ ಅಂತ ಚೆಕ್ ಬಾಕ್ಸ್ ಇದೆಯಲ್ಲ ಅದನ್ನು ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಈ ರೀತಿ ಫುಲ್ ಇನ್ಫಾರ್ಮೇಷನ್ ಕಾಣಿಸುತ್ತೆ. ನಂತರ ರೈಟ್ ಸೈಡ್ ಮೇಲೆ ಇರುವಂತಹ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಆಗ ಸೆಲೆಕ್ಟ್ ಸ್ಟೇಟ್ ಅಂತ ಬರುತ್ತೆ. ಅದರಲ್ಲಿ ನೀವು ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೋ ಮೇಲೆ ಕ್ಲಿಕ್ ಮಾಡಿ. MHRD ಯುಡೈಸ್ ಪ್ಲಸ್ಸಲ್ಲಿರುವಂತಹ ಎಲ್ಲ ಮಾಡ್ಯೂಲ್ಸ್ ಈ ರೀತಿ ಶೋ ಆಗ್ತವೆ. ನಾವೀಗ ಸ್ಕೂಲ್ ಪ್ರೊಫೈಲ್ ಮತ್ತು ಫೆಸಿಲಿಟೀಸ್ ಅದ್ರ ಮುಂದೆ ಇರುವಂತಹ ಆರೆಂಜ್ ಕಲರ್ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ಯುಡೈಸ್ ಪ್ಲಸ್ನ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು, ನಿಮ್ಮ ಶಾಲೆಯ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿ ನಂತರ ಇಲ್ಲಿರುವಂತಹ ಕ್ಯಾಪ್ಚಾವನ್ನು ಕೆಳಗಡೆ ಟೈಪ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಕೂಲ್ ಯೂಸರ್ ವಿತ್ DCF ಎಂಟ್ರಿ ಪರ್ಮಿಷನ್ ಅಂತ ಈ ರೀತಿಯ ಯುಡೈಸ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ ಆಪ್ಷನ್ ಡಾಟಾ ಕ್ಯಾಪ್ಚರ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಯುಡೈಸ್ ಪ್ಲಸ್ನ ಸ್ಕೂಲ್ ಪ್ರೊಫೈಲ್ ಮತ್ತು ಫೆಸಿಲಿಟೀಸ್ ಫಿಲ್ಲಪ್ ಮಾಡುವಂತಹ ಪೇಜ್ ನಿಮ್ಮ ಮುಂದೆ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಅಂತ 2 ಸೆಕ್ಷನ್ಗಳಿದ್ದಾವೆ. ಈ ಸ್ಕೂಲ್ ಡ್ಯಾಶ್ಬೋರ್ಡಲ್ಲಿ ನೀವಿಲ್ಲಿ ನೋಡ್ಬೋದು ರೆಡ್ ಕಲರಲ್ಲಿದೆಯಲ್ಲ, ಓವರಾಲ್ ಸ್ಟೇಟಸ್ ನೀಡ್ಸ್ ಅಪ್ಡೇಷನ್ ಅಂತ ಇದೆ ರೆಡ್ ಕಲರಲ್ಲಿ. ಅಂದರೆ ಸದ್ಯಕ್ಕೆ ನಾವಿನ್ನೂ ಯಾವ ಡೀಟೇಲ್ಸನ್ನು ಕೂಡ ಫಿಲ್ ಮಾಡಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ನೋಡ್ಬೋದು ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಅಂತ ಇದೆ. ಸೆಕ್ಷನ್ 1ನಲ್ಲಿ ಲಾಸ್ಟ್ ಕಾಲಮ್ ಸ್ಟೇಟಸಲ್ಲಿ ಎಲ್ಲವೂ ಕೂಡ ನೋಡಿ ನಾಟ್ ಕಂಪ್ಲೀಟೆಡ್ ಅಂತಿದೆ. ಸೆಕ್ಷನ್ 2ಅಲ್ಲಿ ಕೂಡ ಎಲ್ಲವೂ ನಾಟ್ ಕಂಪ್ಲೀಟೆಡ್ ಅಂತಿದೆ. ಸೊ ಅದಕ್ಕೋಸ್ಕರನೇ ಓವರಾಲ್ ಸ್ಟೇಟಸ್ ನೀಡ್ಸ್ ಅಪ್ಡೇಷನ್ ಅಂತ ಬಂದಿದೆ. ಹಾಗೆ ಸರ್ಟಿಫಿಕೇಷನ್ ಕೂಡ ನಾಟ್ ಸರ್ಟಿಫೈಡ್ ಅಂತ ಬಂದಿದೆ. ಇದು ಯಾವಾಗ ಆಗುತ್ತೆ ಅಂತಂದರೆ ನಾವು ಇಲ್ಲಿ ಒಂದೊಂದಾಗೆ ಸೆಕ್ಷನ್ಗಳನ್ನು ಇಲ್ಲಿದೆಯಲ್ಲ ಫಾರ್ಮ್ ನೇಮ್ ಅಂತ 3rd ಕಾಲಮಲ್ಲಿ DCF ಸೀರಿಯಲ್ ನಂಬರ್ಸ್ ಇವು 2nd ಕಾಲಮಲ್ಲಿ, 3rd ಕಾಲಮಲ್ಲಿರೋದು ಫಾರ್ಮ್ ನೇಮ್ಸ್. ಈ ಫಾರ್ಮ್ ನೇಮ್ಸನ್ನು ನಾವು ಒಂದೊಂದಾಗೆ ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಮಾಡ್ತಾ ಹೋದಂತೆಲ್ಲ ಈ ಸ್ಟೇಟಸಲ್ಲಿ ಕಂಪ್ಲೀಟೆಡ್ ಅಂತೇಳಿ ಬರ್ತಾ ಹೋಗುತ್ತೆ. ಸೊ ಫಸ್ಟ್ ನಾವೀಗ ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ. ಈಗ ಸೆಕ್ಷನ್ 1 ಫಾರ್ಮ್ ನೇಮ್ ಕೆಳಗಡೆ ಸೆಕ್ಷನ್ 1A ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ಸ್ಕೂಲ್ ನೇಮ್, ಸ್ಕೂಲ್ ಡೀಟೇಲ್ಸ್ ಇರುವಂತಹ ಬೇಸಿಕ್ ಪ್ರೊಫೈಲ್ ನಮಗೆ ಶೋ ಆಗುತ್ತೆ. ನಾವು ಇದರಲ್ಲಿ ನೋಡ್ಬೋದು ನಮ್ಮ ಸ್ಕೂಲ್ ಡೀಟೇಲ್ಸ್ ಎಲ್ಲ ಇದರಲ್ಲಿ ಬಂದಿರುತ್ತೆ. ಸ್ಕೂಲ್ ನೇಮು, ಡಿಸ್ಟಿಕ್, ಯುಡೈಸ್ ಎಲ್ಲ ಇದರಲ್ಲಿ, ರೂರಲ್ ಯಾವುದು, ಅರ್ಬನ ಯಾವ ಪ್ಲೇಸಲ್ಲಿದೆ, ಆಮೇಲೆ ಪಿನ್ ಕೋಡು, ಪ್ರತಿಯೊಂದು ಕ್ಲಸ್ಟರ್ ರಿಸೋರ್ಸ್ ಸೆಂಟರ್ ನೇಮು ಎಲ್ಲನೂ ಕೂಡ ಇದರಲ್ಲಿ ಬಂದಿರುತ್ತೆ. ಲ್ಯಾಟಿಟ್ಯೂಡ್, ಲ್ಯಾಂಗಿಟ್ಯೂಡ್ ಪ್ರತಿಯೊಂದು ಕೂಡ ಇಲ್ಲಿ ಅಪ್ಡೇಟ್ ಆಗುತ್ತೆ. ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್, ಪ್ರತಿಯೊಂದು ಮುಖ್ಯ ಗುರುಗಳ ಮೊಬೈಲ್ ನಂಬರ್ ಎಲ್ಲವೂ ಕೂಡ ಇದರಲ್ಲಿ ಶೋ ಆಗುತ್ತೆ. ಇದನ್ನು ಒಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರಾಲ್ ಮಾಡಿ, ಇನ್ನೂ ತುಂಬ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಒಂದು ವೇಳೆ ಆಮೇಲೆ ಸ್ಕೂಲ್ ಎಸ್ಟಾಬ್ಲಿಷ್ಮೆಂಟ್ ಇಯರ್, ಯಾವ ವರ್ಷದಲ್ಲಿ ಶಾಲೆ ಪ್ರಾರಂಭ ಆಯಿತು, ಮುಖ್ಯ ಗುರುಗಳು ಯಾರು, ಅವ್ರ ಮೊಬೈಲ್ ನಂಬರ್ ಏನು, ಪ್ರತಿಯೊಂದು ಡೀಟೇಲ್ಸ್ ಇದರಲ್ಲಿ ಇರುತ್ತೆ. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಯಾವುದ್ಯಾವುದು ಅಂತೆಲ್ಲ ಇರುತ್ತೆ. ಇಲ್ಲಿ ಯಾವುದಾದ್ರೂ ಮಾಹಿತಿ ತಪ್ಪಾಗಿದ್ದರೆ ನೀವು ಇದರಲ್ಲಿ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಇದು ಕೇವಲ ಅಧಿಕಾರಿಗಳಿಂದ, ಅಂದರೆ
ನಿಮ್ಮ ಬ್ಲಾಕ್ ಹಂತದ ಅಧಿಕಾರಿಗಳೇನಿರ್ತಾರಲ್ಲ ಅವ್ರ ಕಡೆಯಿಂದ ನೀವು ಇದನ್ನು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ತಪ್ಪಿದ್ದಲ್ಲಿ. ಇಲ್ಲ ಎಲ್ಲ ಸರಿ ಇತ್ತು ಅಂತಂದರೆ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಮಾರ್ಕ್ ಆ್ಯಸ್ ಕಂಪ್ಲೀಟ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಗ ಆ ಮಾಹಿತಿ ಅಪ್ಡೇಟ್ ಆಗಿದೆ, ಓಕೆ ಮಾರ್ಕ್ ಆ್ಯಸ್ ಕಂಪ್ಲೀಟ್ ಮಾಡಿದ್ದೀರಿ ಅಂತ ಅಂದಮೇಲೆ ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟ್ ಇರುವಂತಹ ಫಾರ್ಮ್ ನಮಗೆ ಓಪನ್ ಆಗುತ್ತೆ. ಅದು 1.31 1.39ವರೆಗೆ ಇದೆ. ಇದು ಕೂಡ ಸ್ಕೂಲ್ ಅದರ್ ಡೀಟೇಲ್ಸ್ ಇದರಲ್ಲಿ ಇರುತ್ತೆ. ಇದರಲ್ಲಿ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಕ್ವಶನನ್ನು ಓದ್ಬಿಟ್ಟು ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದೆ ಇರುವಂತಹ ಎಸ್ ಆರ್ ನೋ ಕ್ವಶನ್ಸ್ ಆಗಿರ್ಬೋದು ಅಥವಾ ಕಾಲಮ್ ಏನು ಕೊಟ್ಟಿರ್ತಾರಲ್ಲ ಅದರಲ್ಲಿ ಫಿಲ್ ಮಾಡೋದಾಗಿರ್ಬೋದು, ಟೈಪ್ ಮಾಡಿ ಇದನ್ನೆಲ್ಲ ನೀವು ಮಾಡ್ತಾ ಹೋಗಿ. ಇನ್ನೊಂದೇನೆಂದರೆ ನಾವು ಕಳೆದ ಸಾಲಿನಲ್ಲಿ ಇದನ್ನು ಫಿಲ್ ಮಾಡಿರ್ತೀವಿ, ಸೊ ಅದಕ್ಕೋಸ್ಕರನೇ ಎಲ್ಲ ಮಾಹಿತಿ ಆಲ್ರೆಡಿ ಫೆಚ್ ಆಗಿ ಬಂದಿರುತ್ತೆ. ಈಗ ನಾವು ಮಾಡಬೇಕಾಗಿರೋದೇನೆಂದರೆ ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಹೋಗಬೇಕು. ಯಾವುದಾದರೂ ಪಾಯಿಂಟ್ಸ್ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಏನಾದರೂ ಅಕಾಡೆಮಿಕ್ ಇಯರ್ಗೆ ವ್ಯತ್ಯಾಸಗಳಾಗಿದ್ದರೆ ನಾವು ಅದನ್ನು ಮಾತ್ರ ಕರೆಕ್ಷನ್ ಮಾಡಿಬಿಟ್ಟು ಎಡಿಟ್ ಮಾಡಿ ಮತ್ತೊಮ್ಮೆ ನಾವು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕಾಗುತ್ತೆ. ಈಗೇನು ಫಾರ್ಮ್ ಓಪನ್ ಮಾಡಿದ್ದೀನಲ್ಲ ನಾನು 1.31 ಇಲ್ಲಿಂದ ಇರೋದ್ರಲ್ಲಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ 1.39 ಇದೆ ನೋಡಿ, ಅದರಲ್ಲಿ CCE ಈಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಅಂತ ಕೇಳಿದೆ. ಸೊ CCE ಎಲ್ಲ ಶಾಲೆಗಳಲ್ಲಿ ಕೂಡ ಇಂಪ್ಲಿಮೆಂಟ್ ಇರೋದ್ರಿಂದ ಅದನ್ನು ಖಂಡಿತವಾಗಿ ನಾವು ಎಸ್ ಅಂತಲೇ ಹಾಕಬೇಕಾಗುತ್ತೆ. ಸೊ ಈ ಥರ ಪಾಯಿಂಟ್ಸನ್ನು ನಾವು ಕರೆಕ್ಟಾಗಿ ಮೆನ್ಷನ್ ಮಾಡಲೇಬೇಕಾಗುತ್ತೆ. ಸೊ ಈ ಫಾರ್ಮ್ ಎಲ್ಲ ಕರೆಕ್ಟ್ ಇದೆ ಅಂತ ಆದಮೇಲೆ ನಾವು ಮೂರನೇ ಆಪ್ಷನ್ ಇದೆಯಲ್ಲ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅದನ್ನು ಕ್ಲಿಕ್ ಮಾಡಬೇಕು. ಆಗ ಪ್ರೀವಿಯಸ್ ಪೇಜಸ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಸೇವ್ಡ್ ಅಂತ ಬರುತ್ತೆ ಗ್ರೀನ್ ಕಲರಲ್ಲಿ. ಅದಾದ ನಂತರ ನೆಕ್ಸ್ಟ್ ಫಾರ್ಮ್ ನಮ್ಮ ಮುಂದೆ ಓಪನ್ ಆಗುತ್ತೆ. ಇದನ್ನು ಕೂಡ ಅದೇ ಥರ ಪ್ರತಿಯೊಂದು ಪಾಯಿಂಟನ್ನು ಕೂಡ ನೋಡಿಬಿಟ್ಟು ನೀವು ಎಂಟ್ರಿ ಮಾಡಬೇಕು. ಇದರಲ್ಲಿ ಎಡಿಟ್ ಮಾಡಲೇಬೇಕಾದ ಅಂಶ ಅಂತಂದರೆ ನೀವು ಕೆಳಗಡೆ ನೋಡ್ಬೋದು 1.45 ಡೀಟೇಲ್ಸ್ ಆಫ್ ವಿಸಿಟ್ಸ್ ಟು ಸ್ಕೂಲ್ ಡ್ಯೂರಿಂಗ್ ದ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಅಂತಿದೆ. ಅದರಲ್ಲಿ ನಂಬರ್ ಆಫ್ ಅಕಾಡೆಮಿಕ್ ಇನ್ಸ್ಪೆಕ್ಷನ್ಸ್ ಎಷ್ಟಾಗಿದ್ದಾವೆ ಟೋಟಲ್, ಅದರಲ್ಲಿ ಮತ್ತು CRC ಕೋಆರ್ಡಿನೇಟರ್ ಎಷ್ಟು ಸಲ ಬಂದಿದ್ದಾರೆ, ಬ್ಲಾಕ್ ಲೆವೆಲ್ ಆಫೀಸರ್ಸ್ ಎಷ್ಟು ಸಲ ಬಂದಿದ್ದಾರೆ, ಡಿಸ್ಟಿಕ್ ಲೆವೆಲ್ ಆಫೀಸರ್ಸ್ ಎಷ್ಟು ವಿಸಿಟ್ ಆಗಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಎಡಿಟ್ ಮಾಡಿ ಫಿಲ್ ಮಾಡಿ ನಂತರ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ SDMC ಮೀಟಿಂಗ್ಸ್ ಇದೆ ನೋಡಿ ಕೆಳಗಡೆ, ನಂಬರ್ ಆಫ್ SMC ಆರ್ SDMC ಮೀಟಿಂಗ್ಸ್ ಕಂಡಕ್ಟೆಡ್ ಇನ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಅಂತಿದೆ. ಅದನ್ನು ಕೂಡ ನಾವು ಎಡಿಟ್ ಮಾಡಬೇಕಾಗುತ್ತೆ. ಇಂತಹ ಕೆಲವೊಂದು ಮಾಹಿತಿಗಳನ್ನು ಕರೆಕ್ಟಾಗಿ ನೋಡಿಕೊಂಡು ಎಡಿಟ್ ಮಾಡಿ ಕೆಳಗಡೆ ಇರುವಂತಹ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟ ನಂತರ ಮುಂದಿನ ಪೇಜ್ ಓಪನ್ ಆಗುತ್ತೆ 1.56 ಇರೋದು. ಇದರಲ್ಲಿ ಕೂಡ ನಾವು ಪ್ರತಿಯೊಂದು ಪ್ರಶ್ನೆಯನ್ನು ನೋಡ್ತಾ ಹಾಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತಾ ಹೋಗಿ. ಇದರಲ್ಲಿ ಟೆಕ್ಸ್ಟ್ ಬುಕ್ಕು, ಯೂನಿಫಾರ್ಮು, ಯಾವ ತಿಂಗಳಲ್ಲಿ ರಿಸೀವ್ಡ್ ಆಗಿದೆ ಅನ್ನೋಂತಹ ಮಾಹಿತಿ ಇರುತ್ತೆ. ಅದೆಲ್ಲ ಅಪ್ಡೇಟ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ನೀವು ಪ್ರತಿಯೊಂದು ಪೇಜನ್ನು ಚೆಕ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತಾ ಅದು ಮೇಲೆ ಗ್ರೀನ್ ಕಲರಲ್ಲಿ ಶೋ ಆಗುತ್ತೆ ಸೇವ್ ಆಗಿರುವಂತಹ ಮಾಹಿತಿ, ಅದನ್ನು ಕೂಡ ನೀವು ವೀಕ್ಷಿಸಬೇಕು. ಈಗ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅಂತಂದರೆ 1.58 ನೋಡಿ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಕ್ಯಾಪ್ಚರ್ಡ್ ಅಂತಿದೆ. ಅದು ಅಟೆಂಡೆನ್ಸ್ ರಿಜಿಸ್ಟ್ರಲ್ಲಿ ನಾವು ಕ್ಯಾಪ್ಚರ್ ಮಾಡಿದ್ದೀವಿ, ಟೀಚರ್ಸ್ ಅಟೆಂಡೆನ್ಸನ್ನು ಯಾವುದರಲ್ಲಿ ಕ್ಯಾಪ್ಚರ್ ಮಾಡಿದ್ದೀವಿ, ಈ ರೀತಿಯ ಮಾಹಿತಿಯನ್ನು ನಾವು ಆಮೇಲೆ ವಿದ್ಯಾ ಪ್ರವೇಶ ಅಡಾಪ್ಟೆಡ್ ಆರ್ ಇನಿಷಿಯೇಟೆಡ್ ಅಂತ ಕೇಳುತ್ತೆ, ಅವು ಎಸ್ ಅಂತಲೇ ನಾವಿಲ್ಲಿ ಹಾಕಬೇಕಾಗುತ್ತೆ. ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಈ ಸೆಕ್ಷನ್ 1C ಸ್ಕೂಲ್ ರಿಸಿಪ್ಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಬಗ್ಗೆ ಡೀಟೇಲ್ಸನ್ನು ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಕಳೆದ ಸಾಲಿಗೆ ಬಂದಿರುವಂಥ ಪ್ರತಿಯೊಂದು ಅನುದಾನವನ್ನು ನಾವಿಲ್ಲಿ ಹೆಡ್ ವೈಸ್ ರಿಸಿಪ್ಟ್ ಎಷ್ಟು ಪಡೆದುಕೊಂಡಿದ್ದೀವಿ ಮತ್ತು ಎಷ್ಟು ಖರ್ಚು ಮಾಡಿದ್ದೀವಿ ಅನ್ನೋದನ್ನು ಇಲ್ಲಿ ಕಂಪ್ಲೀಟಾಗಿ ಹಾಕಬೇಕಾಗುತ್ತೆ. ಈಗ ಆಲ್ರೆಡಿ ಇದ್ದಿದ್ದು ಅದಕ್ಕಿಂತ ಹಿಂದಿನ ಸಾಲಿಂದಾಗಿರುತ್ತೆ. ಸೊ ನಾವು ಈಗ ಕಳೆದ ಸಾಲಿನ ಮಾಹಿತಿಯನ್ನು ನಾವಿಲ್ಲಿ ಹಾಕಬೇಕು. ನೋಡಿ ಇಲ್ಲಿ ಫಸ್ಟ್ ಕಾಣ್ತಿದೆಯಲ್ಲ ಕಾಂಪೋಸಿಟ್ ಸ್ಕೂಲ್ ಗ್ರ್ಯಾಂಟ್ ಅಂತ, ಇಲ್ಲಿ ಒಂದನ್ನು ಗಮನಿಸಬೇಕು, SBI ಮತ್ತು ಕೆನರಾ ಅಂತ ಬೇರೆ ಆಪ್ಷನ್ ಇಲ್ಲ. ಸೊ ಟೋಟಲಿ ಅಮೌಂಟನ್ನು ನಾವು ಒಂದರಲ್ಲೇ ಟೋಟಲ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ. ಕಾಂಪೋಸಿಟ್ ಸ್ಕೂಲ್ ಗ್ರ್ಯಾಂಟ್ ಅಂತಿದೆಯಲ್ಲ, ಅಲ್ಲಿ ಸ್ಕೂಲ್ ಗ್ರ್ಯಾಂಟ್ ಎಷ್ಟು ಜಮಾ ಆಗಿತ್ತು, ನಿಮ್ಮದು ಎಷ್ಟು ಖರ್ಚಾಗಿದೆ ಅನ್ನೋದನ್ನು ಹಾಕಬೇಕು. ಅದೇ ರೀತಿ ಲೈಬ್ರರಿ ಗ್ರ್ಯಾಂಟ್ ಎಷ್ಟು ಬಂದಿತ್ತು, ಎಷ್ಟು ಖರ್ಚಾಗಿದೆ ಅನ್ನೋದನ್ನು ಹಾಕಿ. ಇನ್ನು ಮೇಜರ್ ರಿಪೇರಿ, ಈ ರೀತಿ ಫಿಸಿಕಲ್ ಎಜುಕೇಷನ್ ಇಂಥ ಬೇರೆ ಬೇರೆ ಗ್ರ್ಯಾಂಟ್ ಏನಾದರೂ ಬಂದಿದ್ದರೆ
ಆಮೇಲೆ ಟ್ರೈನಿಂಗ್ SDMC ಟ್ರೈನಿಂಗಿಗೆ ಆ ತರಬೇತಿಯ ಹಣಗಳನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಇನ್ನು ಶೂ ಸಾಕ್ಸ್ ಬಂದಿರುವಂಥ ಹಣವನ್ನು ನಾವು ಕೆಳಗಡೆ ಕಾಲಮ್ ಪಾಯಿಂಟ್ ನಂಬರ್ 1.62 ಏನಿದೆಯಲ್ಲ 62.4 ಲಾಸ್ಟ್ ಅದರಲ್ಲಿ ನಾವು ಶೂ ಸಾಕ್ಸನ್ನು ಹಾಕ್ಬೋದು. ಇನ್ನು 1.62.1 ಏನಿದೆಯಲ್ಲ ಇದರಲ್ಲಿ ನಾವು ಶೌಚಾಲಯ ಕುಡಿಯೋ ನೀರಿನ ಅನುದಾನವನ್ನು ಹಾಕಿ ಪ್ರತಿಯೊಂದನ್ನು ಮತ್ತೊಂದು ಸಾರಿ ಚೆಕ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಆಗ 2.1ಇಂದ ಓಪನ್ ಆಗುತ್ತೆ. ಇಲ್ಲಿ ಫಿಸಿಕಲ್ ಫೆಸಿಲಿಟೀಸ್ ಇರುತ್ತೆ. ಅದನ್ನೊಂದು ಸಾರಿ ಬಿಲ್ಡಿಂಗು, ಕನ್ಸ್ಟ್ರಕ್ಷನ್ಸು, ಟಾಯ್ಲೆಟ್ಸ್ ಅವೆಲ್ಲ ಬರುತ್ತೆ. ಈಗ ಅದನ್ನೆಲ್ಲನೂ ಚೆಕ್ ಮಾಡಿಕೊಂಡು ಪ್ರತಿಯೊಂದು ಪೇಜನ್ನು ಕೂಡ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತಾ ಹೋಗಿ. ಫಿಸಿಕಲ್ ಫೆಸಿಲಿಟೀಸಲ್ಲಿ ಬಿಲ್ಡಿಂಗ್ ಬ್ಲಾಕ್ಸ್ ಅಂತಿದೆಯಲ್ಲ ಅದು ಕೇವಲ ಒಂದು ರೂಮ್ ಅಂತ ಅರ್ಥ ಆಗಲ್ಲ. ಒಂದು ಪೂರ್ತಿ ಲೈನಲ್ಲಿ ಒಂದು ಲೈನಿಗೆ ಅಟ್ಯಾಚ್ ಆಗಿ ಒಂದು 3 ರೂಮ್ ಇದಾವಂದರೆ ಅದೆಲ್ಲ ಸೇರಿ ಒಂದು ಬಿಲ್ಡಿಂಗ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡಿ ಹಾಕಬೇಕಾಗುತ್ತೆ. ಇನ್ನು ಸಿಂಗಲ್ ರೂಮ್ಸ್ ಡೀಟೇಲ್ಸನ್ನು ಎಲ್ಲಿ ಹಾಕ್ತೀವಿ ಅಂದರೆ ಕೆಳಗಡೆ ಇದೆ ನೋಡಿ ಬ್ಲೂ ಕಲರ್ ಬಾಕ್ಸ್, ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಬೈ ಕಂಡೀಷನ್ ಅಂತೇಳಿ. ಅಲ್ಲಿ ನಾವು ಪಕ್ಕ ಇನ್ ಗುಡ್ ಕಂಡೀಷನ್ ಎಷ್ಟು ರೂಮ್ಸ್ ಇದ್ದಾವೆ, ನೀಡ್ ಮೈನರ್ ರಿಪೇರಿ ಎಷ್ಟಿದ್ದಾವೆ, ನೀಡ್ ಮೇಜರ್ ರಿಪೇರಿ ಎಷ್ಟಿದ್ದಾವೆ, ಈ ಪಾರ್ಷಿಯಲಿ ಪಕ್ಕ ಎಷ್ಟಿದ್ದಾವೆ, ಕಚ್ಚಾ ಎಷ್ಟಿದ್ದಾವೆ, ಆಮೇಲೆ ಇವೆಲ್ಲ ಸೇರಿಬಿಟ್ಟು ನಾವು ಟೋಟಲ್ ಎಷ್ಟು ನಂಬರ್ ಆಫ್ ರೂಮ್ಸ್ ತೋರಿಸಿದೀವೋ ಅದಕ್ಕೆ ಮ್ಯಾಚ್ ಆಗೋ ಥರ ನೀವು ಹಾಕಬೇಕು. ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಟಾಯ್ಲೆಟ್ ಫೆಸಿಲಿಟಿಯಲ್ಲಿ ಕೂಡ ನಂಬರ್ ಆಫ್ ಟಾಯ್ಲೆಟ್ಸ್ ಅವೈಲೇಬಲ್, CWSN, ಗರ್ಲ್ಸು, ಬಾಯ್ಸು ಎಲ್ಲವೂ ಕೂಡ ಟ್ಯಾಲಿ ಆಗೋ ಥರ ಸರಿಯಾಗಿ ಹಾಕಬೇಕು. ಕೊನೆಯದಾಗಿ ಕಂಪ್ಯೂಟರ್ ಮತ್ತು ಡಿಜಿಟಲ್ ಥಿಂಗ್ಸ್ ಏನಾದರೂ ಇದ್ದಾವ ಅನ್ನೋದನ್ನು ಕೇಳುತ್ತೆ. ಒಂದೊಂದಾಗೆ ಚೆಕ್ ಮಾಡಿಕೊಂಡು ಮಾಹಿತಿಯನ್ನು ಎಂಟ್ರಿ ಮಾಡಿ. ಇದು ಕೊನೆಯ ಪೇಜ್ ಆಗಿರೋದ್ರಿಂದ ಇದನ್ನು ಸೇವ್ ಮಾತ್ರ ಕೊಡಬೇಕಾಗುತ್ತೆ. ಸೇವ್ ಆದ ತಕ್ಷಣ ಗ್ರೀನ್ ಕಲರಲ್ಲಿ ಪಾಪಪ್ ಮೆಸೇಜ್ ಬಂದ ತಕ್ಷಣ ನೀವು ಮತ್ತೆ ಬ್ಯಾಕ್ ಟು ಡ್ಯಾಶ್ಬೋರ್ಡ್ ಅಂತ ಕ್ಲಿಕ್ ಮಾಡಿ. ಆಗ ನೀವು ಮೇನ್ ಪೇಜ್ ಏನು ಹೋಗಿದ್ರಲ್ಲ ಬ್ಯಾಕ್ ಟು ಡ್ಯಾಶ್ಬೋರ್ಡ್ಗೆ ಬಂದಿರ್ತೀರಿ. ಈಗ ನೀವಿಲ್ಲಿ ನೋಡ್ಬೋದು ಪ್ರತಿಯೊಂದು ಫಾರ್ಮ್ ಮುಂದೆ ಸೆಕ್ಷನ್ 1 ಮತ್ತು 2ನ ಪ್ರತಿಯೊಂದು ಫಾರ್ಮ್ಸ್ ಏನಿದಾವಲ್ಲ ಅದರ ಮುಂದೆ ಕಂಪ್ಲೀಟೆಡ್ ಅಂತೇಳಿ ಶೋ ಆಗಿದೆ. ಅದಕ್ಕೋಸ್ಕರನೇ ಓವರಾಲ್ ಸ್ಟೇಟಸ್ ಕೂಡ ಕಂಪ್ಲೀಟೆಡ್ ಅಂತೇಳಿ ಬಂದಿದೆ. ಇಷ್ಟು ಆದರೆ ನಿಮ್ಮ ಫೆಸಿಲಿಟೀಸ್ ಮತ್ತು ಪ್ರೊಫೈಲ್ ಏನಂತಂದರೆ ಕಂಪ್ಲೀಟಾಗಿ ಫಿಲ್ ಮಾಡಿದಂಗೆ ಆಯಿತು. ಇನ್ನೂ ಸರ್ಟಿಫಿಕೇಷನ್ ಬಿಟ್ಟಿಲ್ಲ. ಸೊ ಅದಕ್ಕೋಸ್ಕರನೇ ಸರ್ಟಿಫಿಕೇಷನ್ ನಾಟ್ ಸರ್ಟಿಫೈಡ್ ಅಂತ ಬಂದಿದೆ. ಇದು ಬಿಟ್ಟಾಗ ನಾನು ಮತ್ತೆ ಯಾವ ರೀತಿ ಸರ್ಟಿಫಿಕೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿಬಿಡ್ತೀನಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ನಾವು ಸ್ಕೂಲ್ ಪ್ರೊಫೈಲ್ ಮತ್ತು ಫೆಸಿಲಿಟೀಸ್ ಕಾಲಮನ್ನು ಫಿಲ್ ಮಾಡ್ತಾ ಹೋಗಬೇಕು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು AV ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.